ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಪಾಪ ಕೂಡ ತುಂಬಾ ಹುಷಾರು ಕೂಡ ಆದ. ಹಾಯ್ ಹೇಳಿ ಮಮ್ಮಿ. ಹಾಯ್. ಕಾಫಿ ಆಯ್ತಾ? ಖುಷಿಯಿಂದ ಇಲ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಗ್ಯಾಸ್ ಹಸ್ಬಿಟ್ಟು ಹೋಗಿದ್ದೆ, ಗ್ಯಾಸೇ ಖಾಲಿ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಕೈ ಕೂಡ ಸ್ವಲ್ಪ ಏಟಾಗಿದೆ, ನೋವಿದೆ, ಏನು ಮಾಡೋಕ್ಕಾಗಲ್ಲ. ಬನ್ನಿಗೆ ಸ್ಟಾರ್ಟ್ ಮಾಡೋಣ ಲಾಗ್ನ. ಕೈ ಏನಾಯ್ತಪ್ಪ ಅಂತ ಅನ್ಕೋಬೋದು. ಕೈ ಏನಿಲ್ಲ, ಸ್ವಲ್ಪ ಸ್ಲಿಪ್ ಆಯಿತು ಅಂದ್ಬಿಟ್ಟು ಏನೋ ಡೋರ್ ಇಟ್ಕೊಳ್ಳೋಕೆ ಹೋಗಿ ಸ್ವಲ್ಪ ಡೋರ್ದು ಕಬ್ಬನ್ನ ಹೊಡೆದ್ಬಿಟ್ಟು ತುಂಬ ಪೇಯ್ನ್ ಇದೆ. ಅದು ಹೊಡೆದಿದ್ದು ರಬ್ಸ್ಗೆ ಕೈ ಊದ್ಕೊಬಿಟ್ಟಿದೆಯಲ್ಲ, ಅದು ಸ್ವಲ್ಪ ಎತ್ತಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಫುಲ್ಲು ನೋವು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಸುಮಂತ್ ಅವರು ಪೇಯ್ನ್ಗೆ ಅಂದ್ಬಿಟ್ಟು ಆ ಥರ ಬಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಹಂಗಾಗಿ ಏನಿಲ್ಲ, ಬೇಗ ಹುಷಾರಾಗುತ್ತೆ. ಅಂದರೆ ಈಗ ಹಬ್ಬದ ಕೆಲ್ಸಕ್ಕೆ ಮೊದಲೇ ನನ್ನ ಕೈ ನೋವು ಜಾಸ್ತಿ, ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಹತ್ರ ಬೇರೆ ಸಿಲಿಂಡರ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಸುಮಂತ್ ಅವ್ರು ಕೂಡ ಇರಲಿಲ್ಲ, ಇನ್ನು ಪಾಪು ಕರ್ಕೊಂಡು ಮಾಡಬೇಕಿತ್ತು. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಈಗ ನಾನು ಮಾಡಲೇಬೇಕು ಅವ್ರ ಗದ್ದೆಗೆ ಹೋದಾಗ. ಹಾಗೆಯೇ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಖುಷಿಯಿಂದ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹೆಣ್ಮಕ್ಳು ಪ್ರತಿಯೊಂದು ಕಲ್ತ್ಕೋಬೇಕಂತೆ. ನಾನು ಫಸ್ಟು ಇದು ಗ್ಯಾಸ್ನ ಸೇರ್ಸೋಕ್ಕೆ ಬರ್ತಿರ್ಲಿಲ್ಲ, ಸ್ವಲ್ಪ ಭಯ ಆಗೋದು. ಯಾಕಪ್ಪ ಅಂದರೆ ಅದು ಬುಸ್ ಅಂತದೆ ಅನ್ನೋದಕ್ಕೋಸ್ಕರ ತುಂಬಾ ಗಾಬರಿ ಆಗ್ತಿದ್ದೆ. ಅದ್ರ ಸುಮಂತ್ ಅವ್ರು ಏನು ಮಾಡಿದ್ರೆ, ಇಲ್ಲ ಏನಾಗಲ್ಲ ಕಣ, ನೀನು ಯೂಸ್ ಮಾಡ್ಬೋದು ಕಣ, ಸುಮ್ಮನೆ ಹಾಕೋ, ತಲೆ ಕೆಡಿಸ್ಕೊಬೇಡ ಅನ್ನೋರು. ಹಾಕಿದ್ದೀನಿ. ಲಾಸ್ಟ್ ಈಗ 8 ಮಂತ್ಸ್ ಆಯ್ತೇನೋ. ಏನಾಯ್ತಪ್ಪ ಅಂದರೆ ಗ್ಯಾಸ್ ಚೇಂಜ್ ಮಾಡಬೇಕಿತ್ತು. ಅಂದರೆ ಫುಲ್ ಎಲ್ಲ ಗಲೀಜಾಗಿ ತೊಗೊಂಡು ವಾಶ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಏನಪ್ಪ ಆಯಿತು ಅಂದರೆ, ಗ್ಯಾಸ್ದು ಪೈಪ್ ಇದೆಯಲ್ಲ ಅದೇ ಬಿಚ್ಚೋಯ್ತು. ಬಿಚ್ಚೋಗಿ ಗ್ಯಾಸ್ ಈಚೆ ಬರ್ತಾಯಿದೆ, ಸ್ಮೆಲ್ ಜಾಸ್ತಿ ಆಗೋಯ್ತು. ಇದ್ದಿದ್ದೆ ಪಾಪು ನಾನಿಬ್ಬರು. ಆ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಗ ಸ್ವಲ್ಪ ಧೈರ್ಯ ಬಂತು, ಯಾಕೆ ತಲೆ ಕೆಡಿಸ್ಕೋಬೇಕು ಅಂದ್ಬಿಟ್ಟು ಆ ಪೈಪ್ ಬಿಚ್ಚೋಗಿರೋದನ್ನ ಸೇರಿಸಿದ್ದೆ ನಾನು. ಅಷ್ಟು ಧೈರ್ಯ ಬಂತು. ಈಗ ಗ್ಯಾಸ್ ಅಂದರೆ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಪ್ರತಿಯೊಂದಕ್ಕೂ ಧೈರ್ಯ ಅನ್ನೋದು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ನನಗೆ ಅಷ್ಟು ಭಯ ಪಡ್ತಿದ್ದೆವು. ಆ ಪೈಪ್ನ ಸೇರಿಸ್ತೆ ಅನ್ನೋದೇ ಗೊತ್ತಾಗಲಿಲ್ಲ. ಮನೇಲಿ ಸುಮಂತ್ ಅವ್ರು ಬಂದಮೇಲೆ ಹೇಳಿದ್ರೆ, ನಗ್ತಾಯಿದ್ರು ಅವ್ರು, ಈ ಥರನೂ ಮಾಡ್ದೆ ನೀನು ಅಂತ ಅಂದ್ಬಿಟ್ಟು. ಇನ್ನು ನಾನು ನೈಟು ದೋಸೆಗೆ ಅಂದ್ಬಿಟ್ಟು ನೆನೆ ಹಾಕಿದ್ದೆ. ಅದನ್ನು ಸ್ವಲ್ಪ ತೊಳಿಬೇಕಿತ್ತು. ಯಾಕಪ್ಪ ಅಂದರೆ ಮಾಮೂಲಿ ನಾನು ಉದ್ದಿನಕಾಳನ್ನ ಹಾಕಿದ್ದಿದ್ದು, ಮಾಮೂಲಿ ವೈಟ್ ಬರುತ್ತಲ್ಲ ಆ ಥರ ಏನು ಹಾಕಿರಲಿಲ್ಲ. ಬ್ಲ್ಯಾಕ್ ಕಲರ್ ಉದ್ದಿನಕಾಳನ್ನೇ ಹೊಡೆದ್ಬಿಟ್ಟು ಉನಿ ಹಾಕಿದ್ದೆ. ಅದನ್ನೇ ತುಂಬ ಟೇಸ್ಟ್ ಕೂಡ ಸಿಗೋದು. ನಾವು ಜಾಸ್ತಿ ಅದನ್ನೇ ಯೂಸ್ ಮಾಡೋದು. ಅನ್ನೋದು ಸೂಪರಾಗುತ್ತೆ. ದೋಸೆ ಆಗ್ಬೋದು, ಇಡ್ಲಿ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ತೊಳ್ಕೊತಾ ಇದ್ದೆ. ಇನ್ನು ಪಾಪುನ ಹೆಂಗೆ ಹುಷಾರು ಮಾಡ್ತಾಯಿದ್ದೀನಿ ಅನ್ನೋ ಟೈಮ್ಗೆ ನಂಗೆ ಹಾಸ್ಪಿಟಲ್ ಇದು ಬಂತು ಅಂದರೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗೋಯ್ತದೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಇವನು ಕರ್ಕೊಂಡೆ ನಾನು ಕೆಲಸ ಮಾಡಲೇಬೇಕು. ಇಲ್ಲ ಅಂದರೆ ನನಗಷ್ಟೇ ಊಟ ಸಿಗೋಲ್ಲ, ಇಲ್ಲ ಅವ್ನಿಗೂ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಅವನ ಜೊತೆಲೇ ಆಡ್ಕೊಂಡು ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಅವ್ನಿಗೆ ಯಾವಾಗಲೂ ಎತ್ಕೊಂಡೇ ಇರಬೇಕು. ನನಗೆ ಕೈ ಬೇರೆ ನೋವಿದೆ, ಆದರೂ ಏನು ಮಾಡೋಕ್ಕಾಗಲ್ಲ, ಎತ್ಕೊಳ್ಳೇಬೇಕು. ಅವ್ರ ಪಾಪ ಸುಮಂತ್ ಅವ್ರು ತಾನೇ ಇಷ್ಟೊಂದು ಎತ್ಕೋತಾರೆ. ಅವ್ರ ಗದ್ದೆಗೆ ಹೋಗ್ಬೇಕು, ಅವ್ರ ಕೆಲಸ ಹೆಚ್ಚು. ಹಾಗಾಗಿ ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ಕೊಂಡೆ ಅವನ ಜೊತೆಲಿ ಆಡಿಕೊಂಡೆ ದೋಸೆ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಪಾಪು ವೀಕ್ನೆಸ್ ಏನಪ್ಪ ಅಂದರೆ ದೋಸೆ ತಿನ್ನಲ್ಲ. ಏನೇ ಮಾಡಿದ್ರು ದೋಸೆ ತಿನ್ನಲ್ಲ. ಅವನು ಬೇಕಾದ್ರೆ ರೈಸ್ ಐಟಮ್ ತಿಂದ್ರೂ ದೋಸೆ ಅಂತೂ ತಿನ್ನೋಕೆ ಹೋಗಲ್ಲ. ಹಾಗಾಗಿ ಸಾಕು ಮಾಡ್ತಾಯಿದ್ದೇನೆ. ನಾನು ಮೊನ್ನೆ ತಂದಿದ್ದು ದಿನಸಿ ಸಾಮಾನು ಕೂಡ ಎತ್ತಿಡೋಕ್ಕಾಗಿಲ್ಲ. ನಾನು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನಾನು ಇವನ ಜೊತೆಲಿ ಆಡಿಕೊಂಡು ಹೋಗಿ ಜ್ವರನೇ ಬಂದುಬಿಟ್ಟೈತೆ. ಮುಖ ನೋಡಿ ಹೆಂಗಾಗ್ಬಿಟ್ಟೈತೆ ಅನ್ನೋದು ಒಂದೇ ದಿನಕ್ಕೆ ಬೇರೆ. ಇವನಿಗೆ ಜ್ವರ ಅಂತ 5 ದಿನ ನಿಂತ್ಕೈತೆ. ಈಗ ನಾನು ಪೇಯ್ನ್ ಅಂದ್ಬಿಟ್ಟು ನಾನು ಈಗ 2 ದಿನ ನಿದ್ದೆಗೆಡು ಆಗ್ಬಿಟ್ಟಿದ್ವಿ. ಏನು ಮಾಡೋದು? ಅಲ್ಲ ಹಾಯ್ ಹೇಳಮ್ಮ. ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳು. ಯಾರು ನೀನು? ಇನ್ನು ಬಟ್ಟೆ ಕೂಡ ಎತ್ತಿಟ್ಟಿರಲಿಲ್ಲ, ಎಲ್ಲರೂ ನೀಟಾಗಿ ಮಡಿಚಿಟ್ಟಿದ್ದೀನಿ. ಇದನ್ನು ತಲುಪಿಸ್ಬೇಕು ಆದ ಜಾಗಕ್ಕೆ. ವಾರ್ಡ್ರೋಬ್ ತಗೋಗಿ ಇಟ್ಬಿಟ್ರೆ ಒಂದು ರೀತಿ ಸಮಾಧಾನ. ಇನ್ನು ಇದ್ರ ಜೊತೆಗೆ ದಿನಸಿ ಸಾಮಾನು ಕೂಡ ತಂದಿದ್ದೆ ಅಂತ ಹೇಳಿದ್ನಲ್ಲ, ಇದ್ರ ಬಿಲ್ ಬಂದು ಫೈನಲಿ 6,500 ಆಗಿದೆ. ಇಲ್ಲಿರೋ ಇಷ್ಟು ಸಾಮಾನಿಗೆ 6,500 ಆಗಿದೆ ಅಂದರೆ ತುಂಬಾ ಶಾಕ್ ಆಗ್ತಿದೆ. ಅಂಥದ್ರಲ್ಲಿ ಇನ್ನೂ ಒಂದು 2 ಐಟಮ್ ಮಿಸ್ ಮಾಡಿದ್ದೀನಿ. ಬೆಲ್ಲ ಮತ್ತು ಪಾಪಗೆ ಇನ್ನೊಂದು ಹಾರ್ಲಿಕ್ಸ್ ತರಬೇಕಿತ್ತು, ಅದು ಮಿಸ್ ಮಾಡ್ಕೊಂಡಿದ್ದೀನಿ. ತರಬೇಕು. ಇದೆಲ್ಲ ಫಸ್ಟ್ ಎತ್ತಿಟ್ಬಿಟ್ಟು ನನ್ನ ಪತಿ ದೇವಂಗೆ ಹಾಲು ಕೀರ್ಬೇಕಂತೆ, ಅದಕ್ಕೆ ಸಾವಿಗೆ ಯಾಕೆ ಮಾಡ್ತಾಯಿದ್ದೀನಿ. ಬನ್ನಿ ಈಗ ನಂದು ಸ್ಯಾರಿ ಕಲೆಕ್ಷನ್ ನೋಡೋಣ. ಹಾಯ್ ಗೈಸ್, ಬೆಳಗ್ಗೆ ತುಂಬ ಸತಾಯಿಸ್ಬಿಟ್ಟೆ, ಸಾರಿ. ಯಾಕಪ್ಪ ಅಂದರೆ ಕೆಲಸ ಆಗೂ ಸ್ವಲ್ಪ 1 ಅವರ್ 2 ಅವರ್ ಗಣಪತಿಗೆ ಇವತ್ತು ಗಣಪತಿದು ಅನ್ನ ಸಂದರ್ಪಣೆ ಇತ್ತು. ಹಾಗಾಗಿ ಅಲ್ಲಿಗೆ ಸ್ವಲ್ಪ ಅಕ್ಕಿ ಸೋಸ್ಕೊಡ ಕರ್ತಿದ್ರು. ಅಕ್ಕಿ ಕ್ಲೀನ್ ಮಾಡೋಕೆ ಹೋದೆ, ಅಲ್ಲಿಂದ ಬಂದಿದ್ದು ಲೇಟ್ ಆಯಿತು. ಮನೆ ಕ್ಲೀನು, ಸೊ ಸಾರಿ. ಈಗ ಸೀರೆ ತೋರಿಸ್ತೀನಿ, ನಾನು ಸತಾಯಿಸೋಕೆ ಹೋಗಲ್ಲ. ಸಲ ಅಮ್ಮನ ಮನೆಯಿಂದ ಗೌರಿ ಬಗ್ಗೆ ಏನು ಬಂದಾಗತ್ತು, ಹಾಗೆ ಅಣ್ಣದಿರ ಕಡೆಯಿಂದ ಏನು ಸಿಕ್ತು ಅನ್ನೋದು ತೋರಿಸ್ಬೇಕಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಯಾರಿ ತವ್ರ ಮನೆಯದು ತೋರಿಸ್ಬೇಕು.
ಈ ಸಲ ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಹಂಗಾಗಿ ತೊಗೊಂಡೆ ನಾನು. ಇದು ಬ್ಲೌಸು ಹೆಸರು ಮೆರೂನ್ ಕಲರಲ್ಲಿ ತೊಗೊಂಡಿದ್ದೀನಿ. ಈ ಥರ ಡಿಸೈನಲ್ಲಿ ಬಂದಿದೆ ಈ ಸಲ. ಮಧ್ಯ ಎಲ್ಲ ನೋಡಿ ಚುಕ್ಕಿ ಚುಕ್ಕಿ ಈ ಥರ ಡೈಮಂಡ್ ಶೇಪಲ್ಲಿ ಒಂದೊಂದು ಡಿಸೈನು. ಇದು ಬ್ಲೌಸು ಸರಿನಾ. ಇನ್ನು ಸ್ಯಾರಿ ಬಂದು ಫುಲ್ ಈ ಥರ ಬಂದಿದೆ. ಇದು ಫುಲ್ ಮೈದಾನ, ಇಲ್ಲಿ ಬಂದು ಬಾರ್ಡರ್. ನಾನು ಓಪನ್ ಕೂಡ ಮಾಡಿ ನೋಡಿಲ್ಲ ಸ್ಯಾರಿನ. ಸ್ಯಾರಿ ಅಮೌಂಟ್ ಬಂದು 1,000 ಅಷ್ಟೇ ಸಾಕು. 1,000 ಕಮ್ಮಿಲೇ ತೊಗೊಂಡೆ ನಾನು. ಯಾಕಪ್ಪ ಅಂದರೆ ತುಂಬಾ ಸ್ಯಾರಿ ಇದೆ. ಆದರೆ ಯೂಸ್ ಅಂತೂ ಮಾಡಲಿಲ್ಲ ಒಂದೇನೂ. ಸೀರೆ ಉಡಲ್ಲ ಅಂತ ನನ್ನ ಗಂಡ ಮೊದಲೇ ಬೈತಾರೆ ಯಾವಾಗಲೂ. ಇದು ಸರಕು, ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಮಾಮೂಲಿ ಸ್ಯಾರಿ ಆ ಥರ ಇದೆ, ಅದೇ ಥರನೇ ಬಂದಿದೆ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಕಾಣೋದೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸಾರಿ. ಯಾಕಪ್ಪ ಅಂದರೆ ಪಾಪ ಹುಷಾರಿರಲಿಲ್ಲ, ನಿಮಗೂ ಕೂಡ ಗೊತ್ತು. ಹಾಸ್ಪಿಟ್ಲಲ್ಲಿ ಸಾಕಾಯಿತು. ಆದರೂ ಕೂಡ ಅವ್ನು ಜ್ವರ ಬಿಟ್ಟಿದೆ, ಆದರೆ ಕೆಮ್ಮು ಕೂಡ ಇನ್ನೂ ಬಿಟ್ಟಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಇದೇನೇ ನಾನು ಗೌರಿ ಹಬ್ಬದಲ್ಲಿ ಸಿಕ್ಕಿರೋ ಬಾಗಿಣದ್ದು ಸ್ಯಾರಿ. ನಮ್ಮ ಕಡೆ ಬಾಗಿಣ ಎಲ್ಲ ಯೂಸ್ ಮಾಡಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಸೈಡ್ ನಡೆದಿಲ್ಲ ಅದಿಲ್ಲ. ಹಾಗಾಗಿ ಮಾಮೂಲಿ ಸ್ಯಾರಿ ಕೊಡ್ತಾರೆ, ಇಲ್ಲ ಅಮೌಂಟ್ ಕೂಡ ಕೊಟ್ಬಿಡ್ತಾರೆ. ಏನು ಬೇಕಾದ್ರೂ ತೊಗೊಳ್ಳಿ ನೀವು ಅಂತ ಅಂದ್ಬಿಟ್ಟು. ನಾನು ಮಾತ್ರ ಪ್ರತಿ ವರ್ಷ ಮೊದಲು ಡ್ರೆಸ್ ಎಲ್ಲ ತಗೋತಿದ್ದೆ. ಈಗ ಮದುವೆಯಾಗಿ ನಾನು 5ರಿಂದ 6 ವರ್ಷ ಆಯಿತು. ಪ್ರತಿ ವರ್ಷವೂ ಅಷ್ಟೇ ಸ್ಯಾರಿನೇ ತೊಗೋತೀನಿ. ಅದು ಕೂಡ ಅಲ್ಲಿದ್ದೇ ತೊಗೊಂಡ್ಬರ್ತೀನಿ ನಾನು. ಯಾಕಪ್ಪ ಅಂದರೆ ಅಲ್ಲಿಂದ ತೊಗೊಬರೋದೇ ಒಂದು ಖುಷಿ. ಒಬ್ಬರು ಏನು ಅನ್ಬಾರ್ದು ನಮ್ಮ ಬಗ್ಗೆ, ಅಪ್ಪನ ಮನೇಲಿ ಏನೂ ಇಲ್ಲ, ಯಾವುದು ದಿಕ್ಕಿಲ್ಲ ಅಂತ ಅನ್ಬಾರ್ದು ಅಂತ ಅನ್ನೋದೊಂದು ಆಸೆ ಅಷ್ಟೇ. ನೀವು ಹೆಣ್ಮಕ್ಳು ನೀವೇನು ಮಾಡ್ತೀರ ಅನ್ನೋದು ಅದು ನಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆಲಿ ಇರುತ್ತೆ ಅನ್ನೋದು ನನ್ನ ಆಸೆ, ಸದಾ ನನ್ನ ಆಸೆ ಯಾವಾಗಲೂ. ಹಂಗಾಗಿ ಫೈನಲಿ ನಂದು ಗೌರಿ ಹಬ್ಬದ ಸೀರೆ ಇದು ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿ ತೊಗೊಂಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಸ್ಯಾರಿ ಪ್ರೈಸ್ ಬಂದು 1,000 ಅಷ್ಟೇ. ಇದಕ್ಕೆ ನಾನು ಈ ಬ್ಲೌಸು ಬೇಡ ವೇರ್ ಮಾಡೋದು, ಮಾಮೂಲಿ ವೈಟ್ ಬ್ಲೌಸ್ನ ಯೂಸ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಕ್ರೇನ್ ಸಿಲ್ಕ್, ಇದು ಅಂದರೆ ಕ್ರೇಪ್ ಬರುತ್ತಲ್ಲ ಆ ಟೈಪ್ ಇದೆ. ಹಾಗಾಗಿ ಈ ಸ್ಯಾರಿ. ಇನ್ನು ನೆಕ್ಸ್ಟು ಸ್ಯಾರಿ ಬಂದು ಎಷ್ಟು ಪೂರ್ತಿ ಗೌರಿ ಹಬ್ಬದ ಬಂದಿರೋದು. ಯಾರು ಏನು ಅಂದ್ಕೊಬಿಡಿ, ಏನೋ ಇಷ್ಟೊಂದು ಸೀರೆ ತೊಗೊಂಡಿದ್ದಾರೆ ಅಂತ ಅಂದ್ಕೊಬಿಡಿ. ಸರಿನಾ. ಈಗ ನೆಕ್ಸ್ಟ್ ಸ್ಯಾರಿ ಬಂದು ಕ್ಯಾಟ್ಲಾಗ್ ಕೂಡ ಇದೆ, ತೋರಿಸ್ತೀನಿ. ಇದು ಈ ಸಲ ಅಕ್ಕನ ಮನೆಯಿಂದ ಬಂದಿರೋ ಸ್ಯಾರಿ, ಅಂದರೆ ಅಕ್ಕ ಕೊಡಿಸಿರೋ ಸ್ಯಾರಿ. ಇದು ವೈಟ್ ಬ್ಲೌಸು, ಅಲ್ಲಿ ಗ್ರೀನ್ ಕಲರ್ ಪಾಚಿ ಗ್ರೀನ್ ಇದೆಯಲ್ಲ ಆ ಗ್ರೀನ್ ಕಲರ್ ಸ್ಯಾರಿ ಬಂದಿದೆ. ತೋರಿಸ್ತೀನಿ ಅಂತಿರಲ್ಲ. ನಾನು ಸೀರೆನೂ ಕೂಡ ಬಿಚ್ಚಿ ಕೂಡ ನೋಡಿಲ್ಲ, ನಿಮಗೋಸ್ಕರ ಬಿಚ್ಚಿ ತೋರಿಸ್ತಾ ಇದ್ದೀನಿ. ನಾನು ಮದುವೆಯಾಗಿ 5 years ಆಯ್ತೇನೋ. ನಮ್ಮ ಭಾವಕ್ಕೆ ನಾನು ಸೀರೆ ತಪ್ಪಿಸ್ಕೊಂಡಿರಲಿಲ್ಲ, ಪ್ರೆಗ್ನೆಂಟ್ ಬಿಟ್ಟರೆ. ಈ ಸಲ ಮಾತ್ರ ಅವರೇ ಖುಷಿಯಿಂದ ತಗೊಳಪ್ಪ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಅದು ಕೂಡ ಅವ್ರದ್ದೇ ಸೆಲೆಕ್ಷನ್ನು. ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತ ತಗೊಬಂದು ಕೊಟ್ಟಿರೋದು ಕೂಡ ನಮ್ಮ ಭಾವನೆಯೇ. ನಮ್ಮ ಅಕ್ಕಂದು ಇದೇ ಕಲರ್ ಬಂದು ರಾಮ ಬ್ಲೂ ಇರಬೇಕು ಮೋಸ್ಟ್ಲಿ. ರಾಮ ಬ್ಲೂ ಅವಳು ತೊಗೊಂಡು, ಇದು ಗ್ರೀನ್ ಕಲರ್ ನಾನು ತೊಗೊಂಡೆ. ಈ ಥರ ಬಂದಿದ್ದೇನೆ, ಚೆನ್ನಾಗಿದೆ. ಬಾರ್ಡ್ರು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ಓಪನ್ ಮಾಡಿ ನೋಡಲಿಲ್ಲ ನಾನು, ಯಾಕಪ್ಪ ಬೇಡ ಭಾವ ನಾನು ತೊಗೊಳ್ಳಲ್ಲ ಅಂತ ಬಂದಿದ್ದೆ. ಲಾಸ್ಟಲ್ಲಿ ಬಂದಾಗ ಇಲ್ಲ ತೊಗೋಪ ಅಂತ ಕೊಟ್ಟರಲ್ಲ, ಹಾಗಾಗಿ ನಾನು ಓಪನ್ ಕೂಡ ಮಾಡಲಿಲ್ಲ. ಇದು ಸ್ಯಾರಿ, ಇದಕ್ಕೆ ಬ್ಲೌಸ್ ಸೂಪರಾಗಿ ಬಂದಿದೆ. ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು. ನನಗೂ ಕೂಡ ನಮ್ಮ ಅಕ್ಕನಿಗೂ ಕೂಡ ಇಷ್ಟ ಆಯಿತು. ಇದು ಬ್ಲೌಸು ಕಾಟನ್ ಬ್ಲೌಸ್ ಬಂದಿದೆ. ಈ ಥರ ವರ್ಕ್ ಬಂದಿದೆ ಇದು ಬ್ಲೌಸ್ಗೆ. ಇದು ತೋಳು ಫುಲ್ಲು ತೋಳಿಗೆ ಬಂದಿರೋದು, ಬುಟ್ಟ ಮತ್ತು ಬಾರ್ಡರು. ಇನ್ನು ಫುಲ್ ಬಂದು ಈ ಥರ ಬೇರಿದೆ, ಪೂರ್ತಿ ಬುಟ್ಟಸ್ ಬಂದಿದೆ. ಮತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಕಾಟನ್ ವೈಟ್ ಕಲರ್ ಆದರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಪ್ರೈಸ್ ತುಂಬ ಏನಿಲ್ಲ, ಲೋ ಪ್ರೈಸೇ, ಅದು ಸೂಪರಾಗಿದೆ. ಅಮೌಂಟ್ ಮಾತ್ರ ಹೇಳಲ್ಲ, ಸಾರಿ ಬೇಜಾರಂತೂ ಮಾಡ್ಕೊಬಿಡಿ. ಯಾಕಪ್ಪ ಅಂದರೆ ಇದು ನಾನು ತೊಗೊಂಡಿರೋ ಸ್ಯಾರಿ ಆಗಿದ್ದರೆ ಅಮೌಂಟ್ ಹೇಳ್ತಿದ್ದೆ, ಆದರೆ ಅಕ್ಕ ಭಾವ ತೊಗೊಟ್ಟಿರೋದು, ಹಾಗಾಗಿ ನಾನು ಅಮೌಂಟ್ ಹೇಳಲ್ಲ. ಸೊ ಸಾರಿ. ಇನ್ನು ನಮ್ಮ ಅಣ್ಣ ಒಬ್ಬ ಗೌರಿ ಹಬ್ಬಕ್ಕೆ ಅಮೌಂಟ್ ಕೊಟ್ಟಿದ್ರು, ಅದನ್ನು ತೊಗೋಬೇಕು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದು, ತೊಗೊಂಡಿರಲಿಲ್ಲ. ಅಂದರೆ ರಾಖಿ ಹಬ್ಬಕ್ಕೆ ಕೊಟ್ಟಿದ್ದು, ರಾಖಿ ಕಟ್ತಂಗೆ ನಾನು ಅಮೌಂಟ್ ಇಸ್ಕೊಂಡಿರಲಿಲ್ಲ, ಹಾಗಾಗಿ ಗೌರಿ ಹಬ್ಬಕ್ಕೆ ಇಸ್ಕೊಂಡೆ ನಾನು. ಹಂಗಾಗಿ ಬನ್ನಿ ತೋರಿಸ್ತೀನಿ ಈಗ. ಇದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅಕ್ಕ ನಾನಿಬ್ಬರು ಒಟ್ಟಿಗೆ ತೊಗೊಂಡ್ವಿ, ಅಂದರೆ ಕಲರ್ಸ್ ಚೇಂಜ್ ಅಷ್ಟೇ. ಅಕ್ಕ, ನಾನು ಮತ್ತು ಸ್ನೇಹ, ನನ್ನ ತಮ್ಮನ ಹೆಂಡತಿ, 3 ಜನಕ್ಕೂ ಕೂಡ ತೊಗೊಂಡ್ವಿ ಕಲರ್ ಚೇಂಜು. ಇದು ಬಂದು ಬ್ಲೌಸು.
ಇದು ಫುಲ್ ತೋಳು ಬಂದಿದೆ. ಇದು ವರ್ಕು ಬ್ಲೂ ಕಲರ್ ಬ್ಲೌಸ್. ಇದು ತುಂಬಾ ಚೆನ್ನಾಗಿದೆ. ವರ್ಕ್ ಸೂಪರಾಗಿ ಬಂದಿದೆ ಮತ್ತು ತೋಳಿಗೆ. ಇದು ಬ್ಲೌಸ್ ಆದರೆ ಸೀರೆ ಪೂರ್ತಿ ಹೀಗೆಲ್ಲ ಬಂದಿದ್ದೀರ. ಟ್ರೆಂಡಿಂಗ್ ಸ್ಯಾರಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಓಡ್ತಾ ಇದೆ ಆ ಥರ ಸ್ಯಾರಿ. ಇದು ಆರೆಂಜ್ ಕಲರ್ ತೊಗೊಂಡೆ ನಾನು. ಅಕ್ಕ ಬಂದು ವೈಟು ಮತ್ತು ಪಿಂಕ್ ತೊಗೊಂಡ್ರು. ಇನ್ನು ಸ್ನೇಹಂದು ಬ್ಲೂ ಮತ್ತು ಮೆಂತ್ಯ ಕಲರ್ ಬರುತ್ತಲ್ಲ ಅದಿದೆ ಬ್ಲೌಸು. ಇದೇ ಥರ ಸ್ಯಾರಿ ತೊಗೊಂಡಿದ್ವಿ. 3 ಜನ ಕೂಡ ಒಂದೇ ಸಲ ತೊಗೊಂಡಿದ್ದೀವಿ. ವೇರ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತ ಹೇಳಿ ಅಣ್ಣ ಅಮೌಂಟ್ ಕೊಟ್ಟಿದ್ರು. ಹಾಗಾಗಿ ಅಣ್ಣನ ನೆನಪಾಗಿ ಪ್ರತಿ ವರ್ಷವೂ ಕೂಡ ಅವ್ನು ಕೊಡ್ತಾ ಇರ್ತಾನೆ. ಯಾವಾಗಲೂ ಅವ್ನು ಪ್ರತಿ ವರ್ಷ ಕೊಟ್ಟಾಗಲೂ ಕೂಡ ನಾನು ಯಾವಾಗಲೂ ಸೀರೆನೇ ತೊಗೊಳೋದು. ಅವ್ನು ಡ್ರೆಸ್ ತೊಗೊಂಡ್ರು ಕೂಡ ನಾನು ಸೀರೆನೇ ತೊಗೊಳೋದು. ಹಾಗಾಗಿ ಇಷ್ಟು ಗೌರಿ ಹಬ್ಬದ ಕಲೆಕ್ಷನ್ನು. ಇಲ್ಲಿ ಒಂದು ಬ್ಲೌಸ್ ತೋರಿಸ್ತೀನಿ. ಸ್ಯಾರಿ ತೋರ್ಸೋಕ್ಕಾಗಲಿಲ್ಲ. ಸೊ ಸಾರಿ. ಯಾಕಪ್ಪ ನಾನು ಸ್ಯಾರಿನ ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲಿ ಅಂದರೆ ಅಮ್ಮನ ಮನೇಲಿದೆ. ಹಾಗಾಗಿ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು. ನನಗೆ ಬೆಳಕು ತುಂಬಾ ಹೊಡಿತಾ ಇದೆ ರೂಮಲ್ಲಿ. ಹಾಗಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂತೀನಿ. ವೀಡಿಯೋ ಮಾಡಿ ತೋರಿಸ್ತೀನಿ. ಇದು ಪೂರ್ತಿ ರೇಷ್ಮೆ ಬ್ಲೌಸ್ಗೆ ವರ್ಕ್ ಬಂದಿರೋದು. ಇದ್ರ ಸ್ಯಾರಿ ಬಂದು 1250 ರೂಪಾಯಿ. ಇದಕ್ಕೆ ಬಂದಿರೋದು ಬ್ಲೌಸ್. ಈ ಥರ ಸೂಪರಾಗಿದೆ ಮಾತ್ರ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಬ್ಲೌಸು. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಸೂಪರಾಗಿದೆ ಮಾತ್ರ. ಅದು ಸಾಫ್ಟ್ ಸಿಲ್ಕು, ಕ್ರೇಪ್ ಸಿಲ್ಕಲ್ಲ, ಸಾಫ್ಟ್ ಸಿಲ್ಕ್ ಬಂದಿರೋದು. ಅದಕ್ಕೆ ಸೀರೆಗೆ ಈ ಥರ ಬ್ಲೌಸ್ ವರ್ಕ್ ಬ್ಲೌಸ್ ಬಂದಿದೆ. ನೀವು ಯಾರು ತೊಗೋಬೇಕು ಅಂದ್ಕೊಂಡಿರೋರು ಹೋಗಿ ತಗೊಳ್ಳಿ. ಆದರೆ ಫೋಟೋನು ತೊಗೊಂಡೋಗಿ ಬೇಗ ತೋರಿಸಿದ್ರೆ ಬೇಗ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಇನ್ನು ಅನ್ನ ಕೊಟ್ಟಿರೋ ಸ್ಯಾರಿದು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಸ್ಯಾರಿ ಕಲೆಕ್ಷನ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ತಿಳಿಸಿ. ಇದು ಕೇಸರಿ ಕಲರ್ ಸ್ಯಾರಿ. ಇದಕ್ಕೆ ಬ್ಲೂ ಬ್ಲೌಸ್ ಬಂದಿದೆ. ಆಗಲೇ ಹೇಳಿದ್ನಲ್ಲ ಅಕ್ಕಬಾವು ಕೊಡಿಸಿರೋದು ಅಂತ ಅಂದ್ಬಿಟ್ಟು. ಅದಕ್ಕೆ ಗ್ರೀನ್ ಕಲರ್ ಬ್ಲೌಸು, ಪಾಚಿ ಗ್ರೀನ್ ಸ್ಯಾರಿ ಬಂದಿದೆ ನೋಡಿ. ಈ ಥರ ಬಂದಿದೆ. ಬಾರ್ಡರ್ ಕೂಡ ಇಲ್ಲಿ ಈ ಥರ ಡಿಸೈನಲ್ಲಿದೆ. ಚೆನ್ನಾಗಿದೆ ಅಂತ ಅನ್ಕೋತೀನಿ. ಇನ್ನು ಅಮ್ಮನ ಮನೇಲಿ ಕೊಡಿಸಿರೋ ಸ್ಯಾರಿ ಇದೇ ಸ್ಯಾರಿ. ಇಲ್ಲಿ ಬಾರ್ಡರು ಈ ಥರ ಬಾರ್ಡರ್ ಬಂದಿದೆ. ಇದು ಸ್ಯಾರಿ. ಇದು ಸೆರ್ಗು ಬಾರ್ಡರು. ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ನು. ಇದಕ್ಕೆ ಬ್ಲೌಸ್ ಬಂದು ಈ ಥರ. ನಾನು ವರ್ಕ್ ಮಾಡಿ ಹೊಲ್ಸಿದ್ಮೇಲೆ ನಿಮಗೆ ಫೋಟೋ ತೋರಿಸ್ತೀನಿ. ಈ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು. ಹೋಗ್ತಾ ಇದ್ದಾನೆ ಪಾಪ ಚೆನ್ನಾಗಿ. ಹುಷಾರಿಲ್ಲ, ಅವನ ಕೈಲಿ ಆಗ್ತಿಲ್ಲ. ಹೇಗ ರಿಕವರ್ ಆಗ್ದ ಅಂದು ಕೂಡ ಅಲ್ಲಿ ಹುಷಾರು ತಪ್ತಾ ಇದ್ದಾನೆ. ಯಾಕೋ ವಾಮಿಟ್ ಕೂಡ ಆಗ್ತಾಯಿತ್ತು ಅವನಿಗೆ. ಅವ್ನು ನೋಡೇ ಬೇಜಾರಾಗ್ತೈತೆ ನನಗೆ. ಏನು ಮಾಡಲಿ, ಯಾವ ಟಾನಿಕ್ಕು ಕೂಡ ಹಿಡಿತಾ ಇಲ್ಲ ಅವನಿಗೆ. ಒಂದು ವಾರದಿಂದ ಈಗ ಆಲ್ಮೋಸ್ಟು 4 ದಿನ ಹೋಗಿದ್ದೀನಿ ಹಾಸ್ಪಿಟಲ್ಗೆ. ಅವನಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ರಿಪೋರ್ಟಲ್ಲಿ ನೋಡೋರು ಇನ್ಫೆಕ್ಷನ್ ಆಗಿದೆ ಅಂತಾರೆ. ಇವನು ಒಂದು ಹತ್ರ ಇರೋಲ್ಲ, ಎಲ್ಲ ಕಡೆ ಸುತ್ತಾನೆ. ಏನು ಮಾಡೋದು? ನನಗೆ ಬೇಜಾರಾಗ್ತೈತೆ ಅವ್ನು ನೋಡಿ. ಎಷ್ಟು ಸುಸ್ತು ಬರ್ತಾಯಿದ್ದಾನೆ ಅಂದರೆ ಅಲ್ಲಿ ತುಂಬಾ ಸುಸ್ತು ಬರ್ತಾಯಿದ್ದಾನೆ ಅವನು.